ಇವತ್ತಿನ ದಿನ ರುಚಿಯಾದ ಜಜ್ಜಿದ ಮೂಲಂಗಿ, ಬೇಸಿಗೆಗೆ ತಂಪಾದ ಜಜ್ಜಿದ ಮೂಲಂಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಜಜ್ಜಿ ಮೂಲಂಗಿ ಮಾಡುವ ವಿಧಾನ. ಮೊದಲಿಗೆ ನಾನಿಲ್ಲಿ 7-8 ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನಂತರ ಮೂಲಂಗಿಗೆ ಅರ್ಧ ಹೋಳು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅರ್ಧ ಲೀಟ್ರು ಮೊಸರು ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕದೆ ಹಾಗೆ ಕಡ್ಕೋಬೇಕು. ಮೂಲಂಗಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಿಶ್ರಣಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸ್ತಾ ಇದ್ದೀನಿ. ನಂತರ ಈ ಮಿಶ್ರಣಕ್ಕೆ ಕಡ್ದಿರೋಂಥ ಮೊಸರು ಹಾಕ್ಕೊಳ್ಬೇಕು. ಈಗ ಒಗ್ಗರಣೆಗೆ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಅರ್ಧ ಸ್ಪೂನು ಸಾಸಿವೆ ಹಾಕೋತಿದ್ದೀನಿ. ಚಿಟಿಕೆ ಇಂಗು, ಸಣ್ಣಗೆ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ಒಗ್ಗರಣೆನ ಮೊಸರು ಹಾಕಿರೋ ಮೂಲಂಗಿಗೆ ಹಾಕೋಣ. ಈಗ ರುಚಿಯಾದ ಜಜ್ಜಿದ ಮೂಲಂಗಿ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ನೆಂಚ್ಕೊಂಡು ತಿನ್ಬೋದು. ಸ್ನೇಹಿತರೆ, ಈ ನನ್ನ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.